ಶ್ಯಾಮನಾಯಕ ನಾಯಕ ಬದಲಮ್ಮ ಅಶ್ವತ್ಥಮ್ಮ ಶನಿವಾರಪ್ಪ. ಈಗಾಗಲೇ ನೀವು ಯಾರೆಲ್ಲ ಸರ್ಕಾರಿ ಭೂಮಿನಲ್ಲಿ ಮನೆ ಕಟ್ಕೊಂಡಿದ್ರೆ ನಿಮ್ಗೆಲ್ಲ ದಾಖಲೆಗಳನ್ನ ಕೊಟ್ಟಿರಲಿಲ್ಲ. ಈಗ 94D ಅನ್ವಯ ನಿಮಗೆ ಎಲ್ಲರಿಗೂ ಕೂಡ ದಾಖಲೆಗಳನ್ನ ಕೊಟ್ಟಿದ್ದೀವಿ. ನೀವು ಮೊದಲು ಸರ್ಕಾರಿ ಭೂಮಿನಲ್ಲಿ ಇರ್ತಾ ಇದ್ರಿ. ಯಾರಾದ್ರೂ ಬಂದು ಇದನ್ನ ನಿಮಗೆ ತಕರಾರು ಮಾಡೋದು ಎಲ್ಲ ಪತ್ರ ಎಲ್ಲಾನು ರಿಜಿಸ್ಟರ್ ಕೂಡ ಆಗಿದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆದ್ರಿಂದ ನಿಮಗೆ ಮುಂದಕ್ಕೆ ಯಾವುದೇ ಅನಾನುಕೂಲ ಸರ್ಕಾರದ ವತಿಯಿಂದ ಆಗಲಿ ಬೇರೆ ಅಕ್ಕಪಕ್ಕವರಾಗಲಿ ಬಂದು ಒತ್ತುವರಿ ಮಾಡಿ ಏನೋ ಕೂಡ ತೊಂದರೆ ಮಾಡದ ರೀತಿಯಲ್ಲಿ ದಾಖಲೆಗಳನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಬಡವ್ರ ಪರವಾದಂಥ ಕೆಲಸ. ಇದು ಪ್ರಚಾರ ಮಾಡಿರ್ಬೋದು, ಅನ್ನಭಾಗ್ಯ ಕೊಟ್ಟಿರ್ಬೋದು, ಇನ್ನೊಂದು ಕೊಟ್ಟಿರ್ಬೋದು, ಹೆಣ್ಮಕ್ಳಿಗೆ 2000 ರೂಪಾಯಿ ದುಡ್ಡು ಕೊಟ್ಟಿರ್ಬೋದು. ಆದರೆ ಇದು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಮನೆಯಲ್ಲಿ ಹೋದ್ರೆ ಇದು ನಂದು ಆಸ್ತಿ ಅಂತಕ್ಕಂಥದ್ದನ್ನ ಹೇಳ್ಕೊಳ್ಳೋದಕ್ಕೆ ನಿಮ್ಗೆಲ್ಲ ಹಕ್ಕು ಇರ್ತದೆ. ಮತ್ತೆ ಇದು ಒಂದು ಭೂ ಗ್ಯಾರಂಟಿ ಅಂತ ನಾವು ಬರೆದು ಇದ್ದೀವಿ. ಈ ಭೂಮಿ ಏನಿದೆ ನೀವೇನು 10 ವರ್ಷದಲ್ಲಿ ಇಟ್ಕೊಂಡಿದ್ರಿ ಸರ್ಕಾರಿ ಭೂಮಿ, ಅದರದ್ದು ಗ್ಯಾರಂಟಿ ನಿಮಗೆ ನಿಮ್ಮ ಹೆಸರಿಗೆ ಅದು ಮಂಜೂರು ಮಾಡಿ ಕೊಡೋ ಅಂಥದ್ದು ನಮ್ಮ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಇದರಿಂದ ಎಲ್ರಿಗೂ ಕರೆಸಿ ಅಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲೇನೆ ಊರುಗಳಿಗೆ ಹೋಗಿ ನಿಮ್ಮನ್ನ ಭೇಟಿ ಮಾಡಿ ಅಲ್ಲೇನೆ ನಿಮ್ಮ ಮುಂದೆನೆ ಅದನ್ನ ಹಂಚಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೊರಗೇನಹಳ್ಳಿ ಹೋಬಳಿನಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಬಹಳ ಶ್ರಮ ವಹಿಸಿ, ನಾವೇನೋ ಸುಲಭವಾಗಿ ನೋಡ್ತೀವಿ, ಅವೆಲ್ಲ ದಾಖಲೆಗಳನ್ನೆಲ್ಲ ಮಾಡಬೇಕು ಅಂದರೆ ಬಹಳ ಕಷ್ಟದ ಕೆಲಸ. ಪಾಪ ಅವರು ಕಷ್ಟಪಟ್ಟು ರಾತ್ರಿ ಹಗಲು ಮಾಡಿ ಇದ್ದಾರೆ. ಇದರಲ್ಲಿ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಮತ್ತು ಗ್ರಾಮ ಸಹಾಯಕ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, AC ಅವರು ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಭಾಳ ಶ್ರಮದಿಂದ ಎಲ್ಲ ದಾಖಲೆಗಳನ್ನು ಮಾಡಿ ಕೊಟ್ಟಿರೋದು. ನೀವೆಲ್ಲರ ಪಂಚಾಯತಿನ ಒಂದು ಖಾತೆ ಮಾಡಿಸ್ಕೊಂಬರ್ಬೇಕು ಅಂದರೆ ಭಾಳ ಕಷ್ಟ. ಇವಾಗ ಪಂಚಾಯತಿನಲ್ಲೂ ಖಾತೆನೇ ಮಾಡಿಕೊಟ್ಟಿರ್ತಾರೆ. ನೀವೇನು ಪಂಚಾಯತಿಗೂ ಹೋಗಂಗಿಲ್ಲ. ಒಂದು ಪಕ್ಷ ಎಲ್ಲ ನೀವು ಇದು ಏನೋ ಮಿಸ್ ಆಗ್ಬಿಡ್ತೈತೆ ಅಂತ ಇಟ್ಕೊಳ್ಳಿ, ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋದ್ರೆ ನಿಮ್ಮ ರಿಜಿಸ್ಟರ್ ಡೀಡ್ ಕೊಡ್ತಾರೆ. ಅದರಲ್ಲೇ ಇದೆ ರಿಜಿಸ್ಟರ್ ಡೀಡು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡೋದು, ಇವೆಲ್ಲೂ ಕೂಡ ಕೊಡ್ತಿದ್ದೀವಿ. ಆಮೇಲಿಂದ ಎಲ್ಲದಕ್ಕೂ ಕೊಡ್ತಾರೆ. ಆಮೇಲಿಂದ ತಿರ್ಗಾ ನಿನಗೆ ಖಾತೆ ಎಕ್ಸ್ಟ್ರಾಕ್ಟ್ ಐತೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರೋದು ಇದಿದೆ, ಈ ಸೊತ್ತಿದೆ, ಮತ್ತು ತಿರ್ಗಾ ನಿಮಗೆ ಮಂಜೂರಾತಿ ಪತ್ರ ಇದೆ. ನೀವೇನಾದ್ರು ಕಳೆದವರು ಕೆಳಗಡೆ ನಂಬರ್ ಇದೆ, ಆ ನಂಬರ್ ಒಂದು ನಿಮ್ಮ ಹತ್ರ ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ದಾಖಲೆ ಸಿಗ್ತದೆ, ಇದರಲ್ಲೇ ಸಿಕ್ಬಿಡ್ತದಲ್ಲ. ನೀವು ಯಾವುದು ಸೇವಾ ಕೇಂದ್ರದಲ್ಲಿ ಹೋಗಿ ಆ ನಂಬರ್ ಕೊಟ್ಟರೆ ಸಾಕು, ಆ ನಂಬರ್ ಹೊಡೆದ್ರೆ ನಿಮಗೆ ಅವಾಗಲೇ ಕಾಪಿನ ಸಿಕ್ಬಿಡ್ತದೆ. ಇಷ್ಟೊಂದು ದಾಖಲೆಗಳನ್ನೆಲ್ಲ ಮಾಡಿ ಎಲ್ಲರೂ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ನೀವೆಲ್ಲ ಇದು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಮತ್ತೊಮ್ಮೆ ಏನು ಇದರಲ್ಲಿ ಏನಪ್ಪ ಬಿಲ್ಡಿಂಗ್ ಏನಾಗುತ್ತೆ ಲಕ್ಷ ಶಾಂಕ್ಷನ್ ಆಗಿತ್ತು ಸರ್. ಅಷ್ಟಕ್ಕೆ ಮಾಡಿ ನಿಲ್ಲಿಸಿದ್ದಾರೆ. ಆಯ್ತು ಆಯ್ತು. ಯಾರೆಲ್ಲ ಮೀಸೆ ಮಿಂಡಾಡ್ ಇದ್ದಿರಲ್ಲ ಬಂದು ಹೇಳಿದ್ದೀರಾ ನೀವು ಯಾವತ್ತನ ಬಂದಿದ್ರೆ ನಮ್ಗೆ ಕನಸು ಕೊಡಪ್ಪ. ಏನಾದ್ರು ತಪ್ಪು ಹೇಳ್ಬಿಟ್ಟಾಗ ನೀವು ತಪ್ಪು ಹೇಳೋದು ಅಂತ ತಪ್ಕೋಬೇಡಿ. ಕನ್ನಡದಲ್ಲೇ ಹೇಳ್ತೀನಿ. ಈ ಒಂದು ಜಲತಿಮ್ನಹಳ್ಳಿನಲ್ಲಿ ಇವತ್ತು ನಾವು ಸುಮಾರು 37 ಜನರಿಗೆ, ನೀವೆಲ್ಲ ಸರ್ಕಾರಿ ಭೂಮಿನಲ್ಲಿ ಇದ್ರಿ. ಆ ಸರ್ಕಾರಿ ಭೂಮಿನಲ್ಲಿ ಇದ್ದಾಗ ನಿಮಗೆ ಮನೆ ಕಟ್ಕೋಬೇಕು ಅಂದ್ರೆ ಮನೆಯಲ್ಲಿ ಸಾಲ ಬರ್ತಿರ್ಲಿಲ್ಲ, ಮನೆ ಗ್ರಾಂಟೇ ಬರ್ತಿರ್ಲಿಲ್ಲ. ಮತ್ತು ಅದ್ರ ಮೇಲೆ ಎಲ್ಲರೂ ಸಾಲ ತಗೋಬೇಕು ಅಂದ್ರೆ ಯಾವ ಬ್ಯಾಂಕಲ್ಲೂ 10 ರೂಪಾಯಿ ಸಾಲ ಕೊಡ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಆಮೇಲೆ ಸೊಸೈಟಿಲಿ ಹೋಗಿ ಏನಾದ್ರು ಒಂದು 10 ಗುಂಟೆ ಇದ್ರೆ ಜಾಗದಲ್ಲಿ ಸಾಲ ತಗೋಬೇಕು ಅಂದ್ರೆ ಅದಕ್ಕೂ ಸಾಲ ಕೊಡ್ತಿರ್ಲಿಲ್ಲ. ಆಮೇಲೆ ಗೌರ್ಮೆಂಟ್ ಇಂದ ಏನಾದ್ರು ನಿಮ್ಗೆ ಕಡಲೆಕಾಯಿ ಕೊಡ್ತೀವಿ ಅಥವಾ ಟಾರ್ಪಾಲ್ ಕೊಡ್ತೀವಿ ಅಂತ ಅಂದ್ರೆ ನಿಮ್ದು ಪಾಡಿ ಕೇಳ್ತಿದ್ರು, ಅದಕ್ಕೂ ಏನೂ ಸಿಗ್ತಿರ್ಲಿಲ್ಲ. ಈಗ ಇವೆಲ್ಲ ಮಾಡಿಸಿರೋದು ಯಾರಂದ್ರೆ ಸಿದ್ದರಾಮಯ್ಯ. 2 ಜನ ಕುರುಬರಿದ್ರು ಕೈ ಎತ್ತಿರ್ಲಿ. ಸಿದ್ದರಾಮಯ್ಯನವ್ರು ಹೇಳ್ ಕಳ್ಸವ್ರೆ ಎಲ್ಲ ನಮ್ಮವ್ರು ಇದಾರಪ್ಪ ಅಲ್ಲಿ,
ಸರಿಯಾಗಿ ನೋಡ್ಕೋ ಅವ್ರನ್ನೆಲ್ಲ ಅಂತ ಹೇಳಿ, ಗೊತ್ತಾಯ್ತಾ? ಅವರೇ ಎಲ್ಲ ಮಾಡಿಸ್ ಕಳ್ಸಿರೋದು ಇಲ್ಲಿಗೆ, ಆಗ್ಲಿ ಅವರೇ ನಮ್ಗೆ ಹೇಳಿ ಮಾಡಿಸಿರೋದು. ಹಂಗಂದಾಕ್ಷಣಕ್ಕೆ ತಿರುಗ ಯಾರು ನಮ್ಮ ಉಪ್ಪಾರ ಯಾರು ನಮ್ಗೆ ಯಾರು ಕೇಳೋರಿಲ್ಲ ಅಂತ ಅನ್ಕೋಬೇಡಿ, ಗೊತ್ತಾಯ್ತಾ? ಉಪ್ಪಾರ ಇರ್ಲಿ, ಕುರುಬರು ಇರ್ಲಿ, ನಾಯಕರು ಇರ್ಲಿ, ಯಾರನ್ನ ಆಗ್ಲಿ, ಬಡವರು, ಈ ರೆಡ್ಡಿಗಳಲ್ಲೂ ಬಡವರು ಇರ್ತಾರೆ, ಇನ್ನೊಂದು ಜಾತಿಯಲ್ಲೂ ಬಡವರು ಇರ್ತಾರೆ. ಆದ್ರೆ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ರಿಗೂ ಕೂಡ ನೀವು ವಾಸ ಮಾಡ್ತಕ್ಕಂಥ ಸರ್ಕಾರದ ಭೂಮಿ ಅದು, ಆ ಭೂಮಿನ ಹಕ್ಕನ್ನು ನಿಮಗೆ ಮಾಡಿರ್ತಕ್ಕಂಥ, ಈಗ ಇದರಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಮುಂದೆ ನಿಮ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗಿರ್ತದೆ. ನೀವೇನಾದ್ರು ಕಳೆದೋಯ್ತು ಅಂದ್ರೆ ಕೆಳಗಡೆ ಒಂದು ನಂಬರ್ ಇದೆ, ಆ ನಂಬರ್ ತಗೊಂಡೋಗಿ ಸೇವಾ ಕೇಂದ್ರದಲ್ಲಿ ಹೊಡೆದ್ರೆ ನಿಮ್ದು ಹಕ್ಕುಪತ್ರದ ಕಾಪಿನ ಬಂದ್ಬಿಡ್ತೈತಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ ರಿಜಿಸ್ಟ್ರೇಷನ್ ನಮ್ದು ಆಗೈತೆ, ನಮ್ದು ಅದೊಂದು ನಕಲು ಕೊಡಿ ಅಂದ್ರೆ ಅವರು ಕೂಡ ನಿಮಗೆ ನಕಲನ್ನು ಕೊಡ್ತಾರೆ. ಇದರಲ್ಲಿ ಕಂದಾಯ, ಪಂಚಾಯತಿನಲ್ಲಿ ಖಾತೆ ಇದೆ ನಿಮಗೆ, ಮತ್ತೆ ರಿಜಿಸ್ಟ್ರೇಷನ್ ಆಗಿದೆ, ಇನ್ನೊಂದಿದೆಯಪ್ಪ ಹಕ್ಕುಪತ್ರ ಇದೆ, ಈ ಸ್ವತ್ತಾಗಿದೆ. ನೀವೆಲ್ಲಿಗೂ ಹೋಗಿ ನಾವು ಖಾತೆ ಮಾಡಿಸ್ಕೋಬೇಕು, ಈ ಸ್ವತ್ತು ಮಾಡಿಸ್ಬೇಕು, ಮತ್ತೆ ಇನ್ನೊಂದು ಅಂತೇಳಿ ಯಾರು ಕೂಡ ಎಲ್ಲೂ ಹೋಗಂಗಿಲ್ಲ. ಇದು ಸಂಪೂರ್ಣವಾದಂತ ಎಲ್ಲ ದಾಖಲಾತಿಗಳನ್ನ ನಿಮ್ಗೆ ಮುಟ್ಟಿಸಿದ್ವಿ. ಇದನ್ನ ಮುಟ್ಟಿಸ್ತಕ್ಕಂಥದ್ದು ನಮ್ಮ ಸರ್ಕಾರ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು, ನಿಮ್ಮನ್ನೆಲ್ಲ ನಿನ್ನೆ ಬಂದು ಕರ್ಕೊಂಡು ಹೋಗಿರ್ಬೋದು. ಒಂದೆರಡು ಜನ ಹೋಗಿದ್ದೀರಿ, ಒಂದೆರಡು ಜನ ಹೋಗಿರಕ್ಕಿಲ್ಲ. ಅಲ್ಲಿ ಸಮುದ್ರದಲ್ಲಿ ಎಲ್ಲಪ್ಪ ನೀವೆಲ್ಲ ಹೋಗಿ ಮೇಲೆ ಕಿಸ್ಕೊತೀರಾ? ಪೊಲೀಸರು ನಿಮ್ಮ ಹತ್ರಕ್ಕೆ ಆಗಕ್ಕೆ ಬಿಡಲ್ಲ ಅಲ್ವಾ? ಯಾಕಂದ್ರೆ ಜನ ಅಷ್ಟೊಂದು ಇರ್ತಾರೆ, ಅವ್ರನ್ನೇ ದೂಷಣೆ ಮಾಡೋದಂತದಲ್ಲ. ನಿಮ್ಗೆ ಇಲ್ಲಿ ಬಂದು ನೋಡಿ, ಎಲ್ಲ ಅಧಿಕಾರಿಗಳು, ನಾವು ನಿಮ್ಮನ್ನು ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಇಲ್ಲಿ ನಿಮ್ಗಳಿಗೆ ನೀವು ಇರ್ತಕ್ಕಂಥ ಜಾಗದಲ್ಲೇ ನಿಮಗೆ ಎಲ್ಲ ಸರ್ವ ದಾಖಲೆಗಳನ್ನು ಕೂಡ ಕೊಡುವಂತ ಕೆಲಸ ನಾವು ಮಾಡಿದ್ವಿ. ನಾವು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಮ್ಗೆ ಅಧಿಕಾರ ಬಂತು. ಅಧಿಕಾರ ಕೊಟ್ಟವ್ರು ಯಾರು? ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥ. ನೀವು ಕೊಟ್ಟಂತ ಅಧಿಕಾರದ ಲಾಭ ನಿಮಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾನೆ ಬಂದಿದ್ದೀವಿ. ಯಲ್ತಿಮ್ನಳ್ಳಿಗೆ ಮೊದಲು ರಸ್ತೆ ಇತ್ತ ನಿಮ್ಮೂರಿಗೆ? ನಾನೊಂದ್ ದಿವಸ ರಾತ್ರಿ ಹಿಂದೂಪುರದಿಂದ ಬಂದೆ. ಅವತ್ತು ಯಾವ ಪೊಲೀಸ್ ಇಟ್ಕೊಂಡಿರ್ಲಿಲ್ಲ, ಯಾರನ್ನೂ ಇಟ್ಕೊಂಡಿ, ಒಬ್ಬನೇ ಒಂದೇ ಕಾಲದಲ್ಲಿ ಬಂದು ಎಲ್ಲ ಭಜನೆ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ. ಮೂಲೆ ಭಜನೆ ತೆಲುಗಲ್ಲಿ ಭಜನೆ ಮಾಡ್ತಾ ಇದ್ರಲ್ಲಿ ಮೂಲೆಯಲ್ಲಿ. ನಾನ್ ಸುಮ್ನೆ ಭಜನೆ ಮಾಡ್ತಾವ್ ನಿಲ್ಸಲ ನೋಡೋಣ ಅಂತಂದ್ರೆ ಎಲ್ಲ ಭಜನೆ ಮೇಲೆ ಮಗ್ನ ಆಗ್ಬಿಟ್ಟವ್ರೆ. ಒಬ್ರು ನನ್ನ ಕಡೆ ಗಮನನೇ ಇಲ್ಲ, ಯಾರು ನೋಡಿಲ್ಲ. ಭಜನೆ ಎಲ್ಲ ತೆಲುಗಲ್ಲಿ ಹೊಡಿತಾವ್ರೆ, ಭಜನೆ ಎಲ್ಲ ಹೊಡಿತಿದ್ರು, ಯಾರು ನನ್ ಗುರ್ತು ಹಿಡಿಲಿಲ್ಲ. ಸರಿ, ಆಮೇಲಿಂದ ನಾನು ಮಾತಾಡಿದ್ಮೇಲೆ ರಾಜನ ಹಚ್ಚಿಂಡಾರಪ್ಪ ಅಂತ ಹೇಳಿ ಅವಾಗ ಎಲ್ಲ ನಮ್ಮ ಕಡೆ ಅಂತ ಹೇಳಿ ಆಯ್ತು. ಇರ್ಲಿ, ಸಂತೋಷ. ನನಗೇನು ಗುರ್ತಿಡಿಲಿಲ್ಲ ಅದು, ನಾನು ದುಡ್ಡು ಕೊಟ್ಟಿದ್ದೀನಿ. ನಿಮ್ಮೂರಿಗೆ ರಸ್ತೆ ನಿಮಗೆ ಮುದ್ದನಹಳ್ಳಿ ಊರಿನಿಂದ ಹಿಡಿದು ಕಸಿನಾಯಕನಹಳ್ಳಿಯಿಂದ ಹಿಡಿದು ಇಲ್ಲಿ ಪಾಪ ಯಾರೋ ಒಬ್ರು ಜಾಗಕ್ಕೋಸ್ಕರ ಒಂದ್ ಸ್ವಲ್ಪ ಅರ್ಚನೆ ಮಾಡ್ತಾ ಇದ್ರು, ಅವ್ರನ್ನೂ ಎಲ್ಲ ಒಪ್ಸಿ ಅಲ್ವಾ. ಈಗ ನಾವು ಕಾಲಿಟ್ರೆ ಸೀದಾ ಹಿಂದೂಪುರದ ಒಳಗೆ ಕೊಟ್ಟೋಗ್ತೀವಿ. ಈಗ ಯಾರೋ ನಮ್ಮ ಇವರು ಯಾರೋ ಹೇಳ್ತಾರೆ, ನಮ್ಮ ರೆಡ್ಡಿ ಯಾರೋ ಹೇಳ್ತಾ ಇದ್ರು, ಅದೊಂದು ಬ್ರಿಡ್ಜ್ ಮಾಡಿಸ್ಕೊಡಿ ಸ್ವಾಮಿ. ಅತ್ತಾಗ ಹೋಗ್ತೀರಿ? ಕರ್ನಾಟಕದಲ್ಲೇ ಯಾವ್ದಾಗ ಯಾಕೆ ಹೋಗ್ತೀರಾ? ಆಂಧ್ರ ಯಾಕಪ್ಪ ಹೋಗ್ತೀರಾ? ಕರ್ನಾಟಕದಲ್ಲೇ ಇದೆ ಕೆಲ್ಸಪ್ಪ, ಅಲ್ಲಿಂದನೂ ಬರ್ತಾರೆ ಎಲ್ಲರೂ. ಈಗ ಹಿಂದೂಪುರಕ್ಕೆ ಅಲ್ಲಾಸಿಂದ ಬಂದ್ರೆ 12 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ನೀವಿಲ್ಲ, ನಾನು ಓಡಾಡಿದ್ದೀನಿ ಕಣಲ್ಲ ಅಲ್ಲಿ. ನಾನು ಹೋಗ್ಬೇಕಾದ್ರೆ ಹೊಸಕೆರೆ ಮಧುಗಿರಿಯಿಂದ ಬಂದ್ರೆ ಹೊಸಕೆರೆ ಚೀಲನಹಳ್ಳಿ ಮೇಲೆ ಬಂದು ಇಲ್ಲಿಂದ ಬಂದು ಹಿಂಗೇನೆ ಇದೇ ರೋಡಲ್ಲಿ ನಾನು ಹಿಂದೂಪುರಕ್ಕೆ ಹೋಗೋದು. ತಿರುಗಿ ವಾಪಸ್ ಹೋಗೋದು ಇಲ್ಲೇ ಹೋಗ್ತೀನಿ. ನಾನು ಆ ರೋಡ್ಗೆ ಹೋಗಲ್ಲ. ಎಷ್ಟು ಹತ್ರ ಇದೆ ನಮ್ಗೆ ಅಂದ್ರೆ, ನೀನು ಮಧುಗಿರಿಯಿಂದ ಹೊರಟ್ರೆ ಹಿಂದೂಪುರಕ್ಕೆ ಹೋಗಿದ್ದು ಗೊತ್ತಾಗಲ್ಲ, ಹಿಂದೂಪುರದಿಂದ ಊರಿಗೆ ಹೋಗೋದು ಗೊತ್ತಾಗಲ್ಲ, ಅಷ್ಟು ಹತ್ರ ಇದೆ ರಸ್ತೆ. ಆಮೇಲೆ ರಸ್ತೆನೂ ಚೆನ್ನಾಗೈತೆ ಇಲ್ವೋ ರಸ್ತೆ? ಮೊದಲೆಲ್ಲ ನಾವು ಫಸ್ಟ್ MLA ನಿಲ್ಲೋಕ್ಕಿಂತ ಮುಂಚೆ ಬಂದ್ರೆ ಮೋಟರ್ ಸೈಕಲ್ ಅಲ್ಲಿ ಯಾರು ಹೋಗಕ್ಕಾಗ್ತಿರ್ಲಿಲ್ಲ. ಜಾಲಿ ಗಿಡ ಹತ್ತ ಇತ್ತ ಎಲ್ಲ ಬಂದು ಮಕ್ಕಳಿಗೆ ಹೊಡೆಯೋವು. ಆಮೇಲೆ ಟಾರ್ ರಸ್ತೆನೂ
ಮುದುಕರಂತರು ನಡ್ಕೊಂಡು ಹೋಗ್ತಾ ಇದ್ರು ಜನದಿಂದ ಇದಕ್ಕೆ ಮುದ್ದೇನಹಳ್ಳಿಗೆ. ನಾ ನಿಮ್ಮೂರಾಗೆ ಕೊಡಂಗ್ ಮಾಡಿದ್ವಲ್ಲ, ಹೌದು ಸರ್, ಅದು ಒಳ್ಳೆ ಕೆಲಸ ಮಾಡಿದ್ದೀರಾ, ರಸ್ತೆ ಒಳ್ಳೆ ಅದು ಒಂದ್ಬಿಟ್ಟು ಯಾವ್ದು ಒಳ್ಳೆ ಇಲ್ಲ. ಬಸ್ಸು ಬಂದೈತೆ. ಮುದ್ದೇನಹಳ್ಳಿಗೆ ಹೋಗ್ತಾ ಇದ್ವಿ. ಪುಕ್ಸಟ್ಟೆ ಅಕ್ಕಿ ಕೊಟ್ಟರು ಆಟೋದಲ್ಲಿ 100 ರೂಪಾಯಿ ಇಟ್ಕೊಂಡು ಬರ್ಬೇಕಾಗಿತ್ತು, ಅದೆಲ್ಲ ಉಳಿಸ್ಲಿಲ್ವಾ? ಹಂಗೆ ನಾನು ಹೇಳೋದಿದ್ದು ನಮ್ಮ ಕರ್ನಾಟಕಕ್ಕೆ ಮೂಲೆ ವಾಸದಲ್ಲಿರುವಂತ ಹಳ್ಳಿ. ಆಯ್ತಪ್ಪ ಬಿಡ, ನೀರು ಸರಿ ಎಲ್ಲ ಯಾವಲ್ಲೂ ಫಿಲ್ಟರ್ ನೀರನ್ನು ಮಾಡಿದ್ವಿ, ಅದರಲ್ಲಿ ಯಾವುದೇ ತಾರತಮ್ಯನೂ ಮಾಡಿಲ್ಲ. ಮತ್ತು ಇರ್ತಕ್ಕಂಥವ್ರು ಎಲ್ಲ ತಳ ಸಮುದಾಯ ಎಲ್ಲ ಬಡವರು ಇರ್ತಕ್ಕಂಥದ್ದು. ನಮ್ಮ ರೆಡ್ಡಿ ಪುಕ್ಸಟ್ಟೆ ಜಾಗ ಕೊಟ್ಟ ಇದಕ್ಕೆ ಸ್ಕೂಲ್ ಕಟ್ಟಕ್ಕೆ. ಕೆಲವು ಜನಗಳಿಗೆ ಕೊಡೋದಕ್ಕೆ ದೇವ್ರ ಶಕ್ತಿ ಕೊಟ್ಟಿರಲ್ಲ, ಅದು ಮನಸ್ಸು ಕೊಟ್ಟಿರ್ತಾರೆ. ಕೆಲವು ಜನಕ್ಕೆ ಮನಸ್ಸಿರ್ತದೆ, ಕೊಟ್ಟಿರ್ತಾನೆ, ಆದವ್ರು ಕೊಡೋದೇ ಇಲ್ಲ. ಪಾಪ ಆ ಮನುಷ್ಯ ಸ್ಕೂಲ್ ಕಟ್ಟ ಸ್ವಾಮಿ ಇದು ಮಕ್ಳುಗಳಿಗೆ ಹೋಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ರು. ಇವಾಗೆಲ್ಲ ಖಾತೆಗಳೆಲ್ಲ ಮಾಡ್ತಾರೆ ಗೌರ್ಮೆಂಟ್ ಹೆಸರಿಗೆ. ಆತನ ಹೆಸರಲ್ಲಿದ್ರು ಕೂಡ ಆತನು ಕೂಡ ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ. ಅದರಿಂದ ನಾನು ವಿಶೇಷವಾಗಿ ಆತನಿಗೆ ಸ್ಮರಿಸ್ತೀನಿ. ಇಂಥ ಸಮಯದಲ್ಲಿ ಅವರಿಗೆ, ತಂದೆ ತಾಯಿಗಳಿಗೆ ಶಾಲೆಗೆ ಒಂದು ಜಾಗ ಕೊಡೋದು ಅಂತ ಹೇಳಿದ್ರೆ ಉದಾರವಾಗಿ ಅದು ಭಾಳ ಅಪರೂಪ, ಹೌದಲ್ವಾ? ಇನ್ನು ಒಳ್ಳೇದಾಗ್ತದೆ. ಸುಮ್ಮನೆ ನಿಮ್ಮ ಮಕ್ಳ ಮನೆಯೆಲ್ಲ ಚೆನ್ನಾಗಿ ಓದ್ತವೆ. ಈಗೆಲ್ಲ ನಿಮಗೂ ಕೂಡ ಅದು ಒಳ್ಳೇದಾಗಲಿ. ಆದರೆ ಕಡೆಯಲ್ಲಿ ಒಂದು ಮಾತು ನಾನು ಹೇಳೋದು ಮರೆಯೋದಿಲ್ಲ. ನೀವೆಲ್ಲ ನಿಮ್ಮ ಮಕ್ಳುಗಳು ಮಾತ್ರ ವಿದ್ಯೆಯಿಂದ ವಂಚನೆ ಮಾಡ್ಬೋದು. ಎಲ್ಲ ಶಾಲೆಗೆ ಮಕ್ಕಳು ಕಳಿಸಿ. ನಿಮಗೆ ನೋಟ್ ಪುಸ್ತಕ ಕೊಡ್ತೀವಿ, ಆಮೇಲೆ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಸ್ಕಾಲರ್ಶಿಪ್ ಕೊಡ್ತೀವಿ. ನಿಮ್ಗೆ ಏನಾದ್ರು ಓದಿಸಕ್ಕೆ ತೊಂದರೆ ಇದ್ರೆ ಹೇಳಿ. ಆಮೇಲಿಂದ ಆಯ್ತಾ ಏನ್ ಮಾಡ್ತಿದ್ದೆ ಇಷ್ಟು ವರ್ಷ ಬಾಯಲ್ಲಿ ಏನ್ ಇಟ್ಕೊಂಡಿರ್ತಾರೆ. ನಮಗೇನಂದ್ರೆ ಇಂತಹ ಒಂದು ಮೂಲವಾಸದಲ್ಲಿರ್ತಕ್ಕಂಥ ಊರಲ್ಲೂ ಕೂಡ ಜನ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು. ಆದರೆ ನಾನೆಲ್ಲ ಹೇಳಿದ್ದೀನಿ, ಮತ್ತೇನು ಹೇಳಕ್ ಹೋಗಲ್ಲ. ಮಕ್ಕಳಿಗೆ ವಿದ್ಯೆಯಿಂದ ಮಾತ್ರ ವಂಚನೆ ಮಾಡಬೇಡಿ. ಮಕ್ಕಳನ್ನ ವಿದ್ಯಾವಂತರು ಮಾಡಿ. ನಿಮ್ದು ಏನೇ ಕಷ್ಟ ಇದ್ರು ಕೂಡ ಅವ್ರು ದೊಡ್ಡ ವಿದ್ಯಾವಂತರಾದ್ರೆ ನಿಮ್ಮ ಮನೆಗೂ ಒಳ್ಳೆ ಹೆಸರು ಬರ್ತದೆ, ಸಂಪಾದನೆನೂ ಮಾಡ್ತಾರೆ. ನೀವು ವಯಸ್ಸಾದ್ಮೇಲಿಂದ ಬಹಳ ಸಂತೋಷವಾಗಿ ಇರ್ಲಿಕ್ಕೆ ಆಗ್ತದೆ. ಅದರಿಂದ ಮಕ್ಕಳಿಗೆ ಮಾತ್ರ ಏನೇ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ರು ಕೂಡ ಹೇಳಿ. ಇಡೀ ರಾಜ್ಯದಲ್ಲಿ ಯಾವ ಊರಲ್ಲೂ ನಿಮಗೆ ಮಕ್ಕಳು ನೋಟ್ ಪುಸ್ತಕ ಕೊಡೋದಿಲ್ಲ. ನಮ್ಮ ತಾಲೂಕಲ್ಲೇ ನಿಮ್ಮ ಎಲ್ಲ ಸ್ಕೂಲ್ಗಳಲ್ಲೂ ನಿಮಗೆ ಬೇಕಿರ್ತಕ್ಕಂಥ ನೋಟ್ಬುಕ್ಗಳನ್ನು ಪಂಚಾಯಿತಿಯಿಂದ ಕೊಡುವಂಥ ವ್ಯವಸ್ಥೆ ಮಾಡಿರೋದು ನಮ್ಮ. ಈ ವರ್ಷದಿಂದ ಈಗ ಅಂಗನವಾಡಿ ಪ್ರಾರಂಭ ಆದಮೇಲೆ ಅಂಗನವಾಡಿ ಮಕ್ಕಳಿಗೂ ಯೂನಿಫಾರ್ಮು, ಶೂ, 2 ಜೊತೆ ಬಟ್ಟೆ, ಅಂದರೆ 1 ಜೊತೆ ಬಟ್ಟೆ ಕೊಡ್ತೀವಿ, ಇನ್ನೊಂದು ಟೀ ಶರ್ಟ್ ಕೊಡ್ತೀವಿ ಮಕ್ಕಳಿಗೆ ಹೊಸ ಥರ ಇರ್ಲಿಂದ. ಏನೋ ಏನೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೌಲಭ್ಯಗಳು ಬೇಕಾಗಿದೆ ಅವೆಲ್ಲ ಕೊಡ್ತೀವಿ. ಹಿಂದೆ ಎಲ್ಲ ಮಕ್ಕಳು ಸ್ಕೂಲ್ಗಳಿಗೆ ಎಲ್ಲ ಬರಿಕಲಲ್ಲಿ ಹೋಗೋರು. ಶೂ ಭಾಗ್ಯ ಕೊಡ್ಸಿದ್ ಯಾರು? ಇಡೀ ರಾಜ್ಯಕ್ಕೆ ಕೊಡ್ಸಿದ ಕಾರ್ಯಕ್ರಮ ನಾನು. ಇಡೀ ರಾಜ್ಯಕ್ಕೆ ಕೊಟ್ಟಿದ್ದು. ಹಾಗಾಗಿ ನಾವು ವಿದ್ಯಾಭ್ಯಾಸಕ್ಕೆ, ಮಕ್ಕಳುಗಳು ಯೋಗಕ್ಷೇಮಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ಅವರು ಕೂಡ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಅಂತಿಮವಾಗಿ ಪದೇ ಪದೇ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಮಾತ್ರ ಗಂಡು ಮಕ್ಕಳನ್ನ ಓದಿಸ್ಬೇಕು ಅಂತಲ್ಲ, ಹೆಣ್ಮಕ್ಳನ್ನ ಓದಿಸ್ಬಾರ್ದು ಅಂತಲ್ಲ. ಎಲ್ಲರೂ ಒಂದೇ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಒಂದೇನೆ. ಮತ್ತೆ ಹಳ್ಳಿನಲ್ಲಿ ಬಡವ್ರ ಮೇಲೆ ಹುಟ್ಟಿದ ಮಕ್ಕಳಿಗೆ ದಡ್ರು ಅಂತಲೂ ಅನ್ಕೋಬೇಡ, ಅವ್ರು ಇನ್ನೂ ಹೆಚ್ಚು ಬುದ್ಧಿವಂತಿರ್ತಾರೆ. ದೇವರು ಎಲ್ರಿಗೂ ಕೂಡ ಒಂದೇ ರೀತಿ ಬುದ್ಧಿಶಕ್ತಿ ಕೊಟ್ಟಿರ್ತಾರೆ. ಮಕ್ಕಳು ಯಾರು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ವಿದ್ಯೆ ಹತ್ತುತ್ತೆ. ಅದಕ್ಕೂ ನಾನು ಹೇಳೋದು, ಯಾವತ್ತು ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸೊತ್ತು, ಅದು ಸೋಮಾರಿಗಳ ಸೊತ್ತಲ್ಲ. ನೀವು ವಿದ್ಯಾವಂತರು ನಿಮ್ಮ ಮಕ್ಕಳು ಮಾಡಿದ್ರೆ ನೀವು ಕೂಡ ವಯಸ್ಸಾದ್ಮೇಲೆ ಬಹಳ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ನೀವು ಹೇಳಿ, ನಾವೆಲ್ಲರೂ ಕೂಡ ಮಾಡಲಿಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಶುಭ ಆಗಲಿ. ಮತ್ತು ಏನಿವತ್ತು ಅಂಗನವಾಡಿ ಟೀಚರ್ಸ್ಗೆ ಅವ್ರಿಗೆ ಆದೇಶನೂ ಕೂಡ ಕೊಟ್ಟಿದ್ದಾರೆ. ನೀವೆಲ್ಲ ಮೊದಲೆಲ್ಲ ಕಷ್ಟ ಇತ್ತು, ಈಗ ನಿಮ್ಮ ಏನೇನು ಯಾವ ರೀತಿ ಇದ್ದವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೈಕೋರ್ಟ್ನಿಂದ ಹಿಂದೆ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಆದೇಶಗಳು ಬಂದಿರ್ತಕ್ಕಂಥ, ಹೌದಾ ಅಲ್ವಾ? ನೀವು ಹೋಗಿ ಯಾತವೇನು ಸಲಾಮಯ ನೋಡ್ದಿಲ್ಲ. ಅದರಿಂದ ನೀವು ಕೂಡ ನಿಸ್ವಾರ್ಥತೆಯಿಂದ ಅಂಗನವಾಡಿನಲ್ಲಿ ಮಕ್ಕಳ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.